ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಈ ಸಭೆಯ ಉದ್ದೇಶ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತ ನಮ್ಮ ಕನ್ನಡಿಗರು ಯಾರಿದ್ದಾರೆ ಅವರ ಹಿತರಕ್ಷಣೆ ಹಾಗೂ ಸಮಸ್ಯೆಗಳ ಕುರಿತು ಈ ಒಂದು ಸಭೆಯನ್ನು ಆಯೋಜನೆ ಮಾಡ್ಬೇಕಂತ ಹೇಳಿ ನಮ್ಮ ಗಡಿ ಅಭಿವೃದ್ಧಿ ಸಚಿವರು, ಪ್ರವಾಸೋದ್ಯಮ ಸಚಿವರು, ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರ ನಿರ್ದೇಶನದಂತೆ ಇವತ್ತು ನಾವು ಅಲ್ಲಿರುವಂತ ಜಟ್ ಕಾನ್ಸ್ಟಿಟ್ಯೂಯೆನ್ಸಿ XMLA ಸಾವಂತ್ರವರ ಜೊತೆ ಹಾಗೂ ಅವರ ತಂಡದ ಎಲ್ಲ ಸದಸ್ಯರ ಜೊತೆ ಅಲ್ಲಿರುವಂತ ಕನ್ನಡಿಗರ ಸಮಸ್ಯೆಗಳೇನು ಹಾಗೂ ಅದನ್ನು ಯಾವ ರೀತಿ ಆಳಿಸಬಹುದು, ಪರಿಹಾರವನ್ನು ಹುಡುಕಬಹುದು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ನಡೆಸಿದ್ವಿ. ಮೂಲತಃ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಕಷ್ಟು ಸವಲತ್ತುಗಳು ನಾವು ಮಹಾರಾಷ್ಟ್ರದಲ್ಲಿರುವಂತ ಕನ್ನಡ ಶಾಲೆಗಳಿಗೆ ಹಾಗೂ ಕನ್ನಡಿಗರಿಗೆ ನಾವು ತಲುಪಿಸ್ತಾ ಇರ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿಯಾಗಿ ಯಾವ ರೀತಿಯ ಸವಲತ್ತುಗಳನ್ನು ನಾವು ಕೊಡ್ಲಿಕ್ಕೆ ಸಾಧ್ಯವಿದೆ, ಅಲ್ಲಿ ಬೇಸಿಕಲಿ ಅವರ ರಿಕ್ವೈರ್ಮೆಂಟ್ಸ್ ಏನಿದಾವೆ ಅದನ್ನು ಅವ್ರು ಪ್ರಸ್ತಾಪ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ. ನಾವು ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿದೀವಿ. ಬಹಳ ಒಳ್ಳೆ ಚರ್ಚೆ ಆಗಿದೆ. ನಾವೀಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು 5-8 ತಿಂಗಳ ಹಿಂದೆ ಇಲ್ಲಿರುವಂತ ಮರಾಠಿ ಸ್ಪೀಕಿಂಗ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದ್ದಾರೆ ಅವ್ರಿಗೂ ಒಂದು ಸಭೆ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ವಿ. ಅವರ ಸಮಸ್ಯೆಗಳು ಏನಿತ್ತು ಅವ್ರ ಜೊತೆನೂ ಮಾತುಕತೆಯನ್ನು ನಡೆಸಿದ್ವಿ. ಅದನ್ನೇ ಮುಂದುವರಿಸ್ತಾ ಮಹಾರಾಷ್ಟ್ರದಲ್ಲಿರುವಂತ ಕನ್ನಡಿಗರ ಸಮಸ್ಯೆಗಳು ಏನಿದಾವೆ ಅನ್ನೋದ್ ಬಗ್ಗೆ ನಾವು ಕೇಳಬೇಕನ್ನ ನಿರ್ದೇಶನ ಏನಿದೆ ಸರ್ಕಾರ ವತಿಯಿಂದ ಅದನ್ನು ಪಾಲನೆ ಮಾಡ್ತಾ ಈ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಇವತ್ತು ಮೂಲತಃ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇರ್ಬೋದು, ರಸ್ತೆಗಳ ಅಭಿವೃದ್ಧಿಗಳಿರ್ಬೋದು, ನೀರಿನ ಸರಬರಾಜು ಇರ್ಬೋದು, ಶಾಲೆಗಳ ಸ್ಥಿತಿ ಇರ್ಬೋದು, ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಇರ್ಬೋದು, ಅಲ್ಲಿ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಏನು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಉದ್ಯೋಗಗಳು ಸಿಗ್ತವೆ, ಅದರಲ್ಲಿ ಮೀಸಲಾತಿಗಳ ಬಗ್ಗೆ ಇರ್ಬೋದು, ಈ ತರ ಸರಿಸುಮಾರು ಒಂದು 24 ವಿಷಯಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆನಲ್ಲಿ ನಮ್ಮ ಪೊಲೀಸ್ ಆಯುಕ್ತರು ಹಾಗೂ XMLA ಸಾವಂತ್ರವರು ಭಾಗಿಯಾಗಿದ್ದಾರೆ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ಸಲಹೆಗಳನ್ನು ಇವತ್ತು ಈ ಸಭೆಯಲ್ಲಿ ನೀಡಿದ್ದಾರೆ. ಈ ಸಭೆ ಉದ್ದೇಶ ಏನಂದ್ರೆ ಗಡಿ ಭಾಗದಲ್ಲಿ ನಾವು ಮಾತುಕತೆಯನ್ನು ನಡೆಸಿದೀವಿ ಅಂದ್ರೆ ಆವಾಗ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಸರಿಸುಮಾರು 23 ವರ್ಷದ ನಂತರ ಈ ರೀತಿಯ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲರ ಜೊತೆ ಮಾತಾಡ್ಲಿಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರ ಸಿದ್ಧ ಇದೆ. ನಮಗೆ ಆಸಕ್ತಿ ಇದೆ. ನಾವು ಮಾತಾಡಿ ಬಗೆಹರಿಸಲಿಕ್ಕೆ ಸಾಧ್ಯವಿದೆ ಅಂದ್ರೆ ಆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ನಮಗೆ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದೀವಿ. ಈ ಸಭೆ ಮಾಡ್ಲಿಕ್ಕೆ ಮೂಲ ಕಾರಣರಾದ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಹಾಗೂ ಸಾವಂತ್ರವರಿಗೆ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಬಯಸುತ್ತೇನೆ. ಈಗ ಇನ್ನೊಂದು 2-3 ರೌಂಡ್ ಈ ತರ ಮೀಟಿಂಗ್ಸ್ ಮಾಡಿ ಸೂಕ್ಷ್ಮತೆಗಳು ಏನೇನಿದಾವೆ ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ನಾವೊಂದು ರಿಪೋರ್ಟ್ ಅನ್ನು ರೆಡಿ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಂತ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಬಸ್ಸಿನ ವ್ಯವಸ್ಥೆಗಳಿರ್ಬೋದು, ಜೊತೆನಲ್ಲಿ ಏನು ಸಣ್ಣ ಪುಟ್ಟ ರೋಡ್ ರಿಪೇರ್ಸ್ ಇರ್ಬೋದು, ಬಾರ್ಡರ್ ಅಲ್ಲಿ ಈ ತರ ಸಮಸ್ಯೆಗಳು, ನೀರಿನ ಇಶ್ಯೂಸ್ ಇರ್ಬೋದು. ಉದಾಹರಣೆಗೆ ಫ್ಲಡ್ ಮ್ಯಾನೇಜ್ಮೆಂಟ್ ನಾವು ಮ್ಯಾಕ್ಸಿಮಮ್ ಟೈಮ್ಸ್ ಲೋಕಲಿಯೇ ಮಾಡ್ತೀವಿ. ಈಗ ಫ್ಲಡ್ ಬಂದಾಗ ನಾನು ಕೋಲ್ಹಾಪುರ್ ಕಲೆಕ್ಟರ್ ಮತ್ತೆ ನಮ್ಮ ಸಾಂಗ್ಲಿ ಕಲೆಕ್ಟರ್ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ತಾ ಇರ್ತೀವಿ. ಸೊ ಈ ಕೋಆರ್ಡಿನೇಷನ್ ಅಲ್ಲಿ ಈ ಒಂದು ಪಾಯಿಂಟ್ ಅವ್ರು ಏನು ಈಗ ಆಳ್ಮಟ್ಟಿ ಡ್ಯಾಮ್ ಅನ್ನು ಅಪ್ರಾಕ್ಸಿಮೇಟ್ಲಿ 570 ಮೀಟರ್ಸ್ ಲೆವೆಲ್ ಏನ್ ಮೇಂಟೈನ್ ಮಾಡ್ಬೇಕಂತ ಅವ್ರ ಬೇಡಿಕೆ ಇದೆ, ಅದನ್ನು ನಾವು ಒಂದ್ಸತಿ ಪರಿಗಣಿಸ್ತೀವಿ. ಟೆಕ್ನಿಕಲ್ ಎಷ್ಟು ಫೀಸಿಬಲ್ ಇದೆ, ನಾವು ಇಲ್ಲಿಂದ ನೀರ್ ಬಿಡುವಾಗ ಮತ್ತೆ ಬಾಗಲಕೋಟಿನ ಮೇಲೆ ಇವರ್ ಕಾನ್ಸ್ಟಿಟ್ಯೂನ್ಸಿ ಸೈಡ್ ಬಿಡ್ಲಿಕ್ಕೆ ಆ ಜನರಿಗೆ ನಾವು ಅವಕಾಶ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಇಲ್ಲೋ ಎಲ್ಲರ ಜೊತೆ ನಾವು ಮತ್ತೆ ಮಾತಾಡ್ಕೊಂಡು ಲೋಕಲ್ ಮಟ್ಟದಲ್ಲಿ ಏನೇನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ನಮ್ಮ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಏನೇನ್ ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲನೋ ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಗೊಂಡ್ ಬರ್ತೀವಿ. ಆ ನಿಟ್ಟಿನೊಳಗೆ ನಮ್ಮ ಬೆಳಗಾವಿ ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಈ ವಿಷಯವನ್ನು ಅದನ್ನು ಕನ್ವಿನ್ಸ್ ಮಾಡಬೇಕು.
ಇವತ್ತಿನ ಸಭೆಯಲ್ಲಿ ಆಗಿರುವಂತ ಪ್ರಸ್ತಾಪಕ್ಕೆ ಬಂದಿರುವಂತ 24 ಅಂಶಗಳ ಬಗ್ಗೆನೇ ನಾವು ಈ ಒಂದು ಸಭೆಯನ್ನು ಮಾಡಿದ್ವಿ. ಈ ಈ ಸಭೆಯಲ್ಲಿ ಆ ವಿಚಾರ ಬಂದಿಲ್ಲ. ಈಗ ಅಲ್ಲಿ ಇಲ್ಲಿಗೆ ಬರ್ತಾರೋ ಬರಲ್ಲ ಅದರ ಬಗ್ಗೆ ಅವ್ರು ಪ್ರಸ್ತಾಪ ಮಾಡ್ಲಿಲ್ಲ. ಸೊ ನಾನು ಅದರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅಲ್ಲಿ ಜನರಿಗೆ ಯಾವುದೇ ನಿರೀಕ್ಷೆ ಇದೆ ಅಂದ್ರೆ, ನಮ್ಮ ಜವಾಬ್ದಾರಿ ಅಧಿಕಾರಿಗಳಾಗಿ ಏನಿದೆ ಅಂದ್ರೆ ಸರ್ಕಾರ ಮಟ್ಟಕ್ಕೆ ನಾವು ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ಬೇಕು. ಆ ರೀತಿ ಅರ್ಜಿಗಳು ಏನಾದ್ರೂ ಬಂದಿದಾವಂದ್ರೆ ನಾವು ಖಂಡಿತ ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ತೀವಿ.